ಸಣ್ಣ ಅಡುಗೆ ಮನೆಗೆ ಸ್ವಾಗತ. ನನ್ನದೇ ಶೈಲಿ ಮಜ್ಜಿಗೆ ಸಾಂಬಾರು ಮಾಡಿ ತೋರಿಸ್ತೀನಿ ರೀ. ಬೇಕಾಗಿರೋದು ಒಂದು ಪಾವು ಲೀಟ್ರ್ ಮೊಸರು ತೊಗೊಂಡಿನಿ ರೀ. ಹಸಿಮೆಣ್ಸಿನ್ಕಾಯಿ ಒಂದು 4, ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು, ಹವೀಜ್ ಕಾಳು 1 ಸ್ಪೂನು, ಶೇಂಗಾ 1 ಸ್ಪೂನ್ ತೊಗೊಂಡಿನಿ ರೀ. ಮೊಸರು ಹಾಕ್ಕೊಂಬಿಡೋಣ ರೀ. ಸ್ವಲ್ಪ ನೀರು ಹಾಕಾಕ್ತೀನಿ ರೀ, ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡು ಇದು ಬೌಲಿಗೆ ಹಾಕ್ಕೊಳತ್ತೀನಿ ರೀ. ಮಜ್ಜಿಗೆ ರೆಡಿ ಆಯ್ತು ನೋಡ್ರಿ. ಇವನ್ನೆಲ್ಲ ಹುರ್ಕೊಂಬಿಡೋಣ ರೀ. ಫಸ್ಟ್ 1 ಸ್ಪೂನು ಶೇಂಗಾ ಕಾಳು ಹಾಕ್ಕೊಳತ್ತೀನಿ ರೀ. 1 ಸ್ಪೂನ್ ಹವೀಜ್ ಕಾಳು, ಜೀರಿಗೆ ರೀ, ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಹುರ್ಕೋಬೇಕು ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ ರೀ. ಇದು ಸ್ವಲ್ಪ ಕೆಂಪು ಆಗ್ಬೇಕು ರೀ. ಚಟಪಟ ಅಂದ ತಕ್ಷಣ ತೆಗೆದುಬಿಡ್ಬೇಕು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ ರೀ. ಇದು ಬಿಸಿ ಮಾಡ್ಕೊತೀನಿ. ಎಣ್ಣೆಗಿದ್ದು ಸ್ವಲ್ಪ ಫ್ರೈ ಆಗಲ್ರಿ, ಹಸಿ ವಾಸನೆ ಹೋಗ್ಬೇಕು. ಇದು ರೆಡಿ ಆಗೈತೆ ರೀ, ತೆಗೆದ್ಬಿಡೋಣ. ಇದು ಜಾರ್ನೆ ಹಾಕ್ಕೊಂಬಿಡೋಣ ರೀ. ಇದು ಮಿಕ್ಸಿ ಮಾಡ್ಕೊಂಬಿಡೋಣ ರೀ. ಇದು ಮಿಕ್ಸಿ ಮಾಡ್ಕೊಂಡ್ರಿ. ಸ್ವಲ್ಪ ಅಲ್ಲ ಹಾಕ್ಕೊಳತ್ತೀನಿ. ಮಿಕ್ಸಿ ಮಾಡ್ಕೊಂಡು ನೋಡಿರಿ, ಈ ಥರ ಆಗೈತಿ. ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳತ್ತೀನಿ ರೀ. ಸ್ವಲ್ಪ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ ರೀ. ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಿಂಗೆ ಹಾಕ್ಕೊಳತ್ತೀನಿ. ಇದು ಸ್ವಲ್ಪ ಕೆಂಪಾಗಿ ರುಬ್ಕೊಂಡಂಥ ಮಸಾಲೆ ಎಣ್ಣೆ ಒಳಗೆ ಅದೇ ಫ್ರೈ ಮಾಡ್ಕೊಡೋಣ ರೀ. ರುಬ್ಬಿದ್ದಂಥ ಮಸಾಲೆ ಹಾಕ್ಕೊಂಬಿಡೋಣ ರೀ. ಸ್ವಲ್ಪ ಎಣ್ಣೆಯಾಗ ಫ್ರೈ ಆಗಲ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ. ಸ್ವಲ್ಪ ಅರಿಶಿನ ಹಾಕ್ಕೊಳತ್ತೀನಿ ರೀ, ಒಂದು ಅರ್ಧ ಸ್ಪೂನು. ಇದು ಎಣ್ಣೆ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ರೀ. ಇದು ರೆಡಿ ಆಯ್ತು ರೀ. ಸ್ವಲ್ಪ ಇದು ಆರಿದ ಮೇಲೆ ಮಜ್ಜಿಗೆ ಹಾಕ್ಕೋಬೇಕು ರೀ. ಇದಕ್ಕೆ ಇದು ಆರೈತೆ ರೀ. ರೆಡಿ ಮಾಡ್ಕೊಂಡ್ರೆ ಮಜ್ಜಿಗೆ ಇದ್ರೊಳಗೆ ಹಾಕ್ಕೊಂಬಿಡೋಣ ರೀ. ಇದನ್ನು ಸ್ವಲ್ಪ ಕಲಿಸ್ಕೊಳ್ಳೋಣ ರೀ. ಒಂದು ಅರ್ಧ ಸ್ಪೂನ್ ಪುಟಾಣಿ ಪೌಡ್ರ್ ಇದ್ದೆ. ಈ ಥರ ಮಾಡಿ ನೋಡಿರಿ, ಮಜ್ಜಿಗೆ ಸಾರು ಭಾಳ ಟೇಸ್ಟಿ ಆಗ್ತೈತಿ. ಬಿಸಿಲಿರೋದ್ರಿಂದ ಮಜ್ಜಿಗೆ ಸಾಂಬಾರು ಮಾಡ್ಕೊಂಡು ಊಟ ಮಾಡಿರಿ, ಕುಡೀರಿ ಅನ್ನದ ಜೊತೆ. ಮಜ್ಜಿಗೆ ಸಾಂಬಾರು ರೆಡಿ ಐತ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿರಿ, ಮರೆಯದಿರಿ.